ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ ಇದೆ. ವಿನಯ್ ಕುಲಕರ್ಣಿಗೆ ಸಿಹಿ ಸುದ್ದಿ ಬೆನ್ನಲ್ಲೇ ಮತ್ತೊಂದು ಕಹಿ ಸುದ್ದಿ ಅನ್ನುವಂಥದ್ದು ಕಾದಿದೆ. ಸುಪ್ರೀಂ ಕೋರ್ಟ್ ಮೆಟ್ಲೇರಲು ಬಸವರಾಜ್ ಕೊರವಾರ ನಿರ್ಧಾರ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ಬಸವರಾಜ್ ಕೊರವಾರ ಈಗ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಯಾವ ಆಧಾರದಲ್ಲಿ ತಡೆಯಾಜ್ಞೆಯನ್ನು ಕೊಟ್ಟಿದೆ ಹೈಕೋರ್ಟ್ ಗೊತ್ತಿಲ್ಲ. ಯಾವ ಅಂಶದಲ್ಲಿ ತಡೆಯಾಜ್ಞೆಯನ್ನು ಕೊಟ್ಟಿದೆ ಅಂತ ನಾವು ಕೂಡ ನೋಡ್ತೀವಿ ಅನ್ನುವಂತಹ ಮಾತನ್ನು ಬಸವರಾಜ್ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹನ್ನ ಹೋಗ್ತೇವೆ. ಏನೀಗ ಜಾಮೀನು ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿಗೆ, ಅದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ. ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸೋಮವಾರ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅಂತ ಬಸವರಾಜ್ ಕೊರವಾರ ಅಶ್ವವೇಗ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯೋಗೇಶ್ ಗೌಡ ಅವರ ಕೊಲೆಯಾದಂತಹ ಸಂದರ್ಭದಲ್ಲಿ ಆರೋಪಿಯಾಗಿ ವಿನಯ್ ಕುಲಕರ್ಣಿಯವರು ಯಾವಾಗ ಜೈಲಿಗೆ ಸೇರಿದರೋ ಅವತ್ತಿನಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ ಗೌಡ ಪರವಾಗಿ ಬಸವರಾಜ್ ಕೊರವಾರ ಮಾತನಾಡ್ಕೊಂಡು ಬರ್ತಾ ಇದ್ದಾರೆ. ಸಾಮಾಜಿಕ ಹೋರಾಟಗಾರರು ಇವರು. ಆದರೆ ಈಗ ಹೈಕೋರ್ಟ್ ಏನು ವಿನಯ್ ಕುಲಕರ್ಣಿಗೆ ಜಾಮೀನು ಕೊಟ್ಟಿದೆ, ಆ ಜಾಮೀನನ್ನು ಪ್ರಶ್ನಿಸಿ, ಅಂದರೆ ಹೈಕೋರ್ಟನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತೀನಿ ಅನ್ನುವಂತಹ ಮಾತನ್ನು ಬಸವರಾಜ್ ಅವರು ಅಶ್ವವೇಗ ನ್ಯೂಸ್ ಮುಂದೆ ಹೇಳ್ಕೊಂಡಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೀವಿ. ಯಾವ ಆಧಾರದ ಮೇಲೆ, ಯಾವ ಲೆಕ್ಕಾಚಾರದ ಮೇಲೆ ಹೈಕೋರ್ಟು ಆರೋಪಿಯಾಗಿರುವಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಈ ಒಂದು ಜಾಮೀನನ್ನು ಮಂಜೂರು ಮಾಡಿದೆ? ಅದು ಹೆಂಗೆ ಜಾಮೀನು ಮಂಜೂರು ಮಾಡ್ತು ನಮಗೂ ಗೊತ್ತಿಲ್ಲ. ನಾವೆಲ್ಲ ಅದನ್ನು ವಿಚಾರ ಮಾಡ್ತೀವಿ, ನೋಡ್ತೀವಿ. ಈ ಸೋಮವಾರ ದಿಸ್ ಕಮಿಂಗ್ ಮಂಡೇ ಹೈಕೋರ್ಟಿಗೆ ಹೋಗುವಂತಹ ಸುಪ್ರೀಂ ಕೋರ್ಟಿಗೆ ನಾವು ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಬಸವರಾಜ್ ಕೊರವಾರ ಹೇಳಿದ್ದಾರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂತೆ ಬೈಟಿದೆ. ಬಸವರಾಜ್ ಕೊರವಾರ ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಬರೋಣ. ಬಟ್ ಪ್ಲೀಸ್. ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಜಾಮೀನು ಸಿಕ್ಕಿದೆ, ಜಾಮೀನಲ್ಲ ಸ್ಟೇ ಸಿಕ್ಕಿದೆ ಅಂತ ಹೇಳಿ. ಈಗ ನಾನು ಯಾಕಂದ್ರೆ ನನಗೆ ನೋಡೋಕ್ಕಾಗಿಲ್ಲ, ಸ್ಟೇ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಬಹಳ ಬೇಸರದ ಸಂಗತಿ ಏನಂತ ಕೇಳಿದ್ರೆ, ಇಂತಹ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿ ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ದೂರ, ಸ್ಟೇ ದೂರ ಹೋಗ್ಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನ ನಾವು ಗಮನಿಸಿ. ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೇವೆ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಅದನ್ನ ಈ ಆದೇಶವನ್ನ ಚಾಲೆಂಜ್ ಮಾಡಿದ್ದೀವಿ. ನಾನು ಅವಾಗಲೇ ಹೇಳಿದ್ದೆ ಏನಂತ ಕೇಳಿದ್ರೆ, ಈ ಪ್ರಕರಣದ ಹೋರಾಟ ಬರೀ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿಲ್ಲೋದಿಲ್ಲ. ಈ ಹೋರಾಟ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೂ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಒಬ್ಬ ಶಕ್ತಿಶಾಲಿ ಮನುಷ್ಯ, ಹಣವಂತ, ರಾಜಕೀಯವಾಗಿ ಪ್ರಭಾವ ಇರುವಂತಹ ಮನುಷ್ಯ. ಸೊ ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗೋದು ಸರ್ವೇ ಸಾಮಾನ್ಯ. ನಾವು ಕೂಡ ಅಲ್ಲಿ ಹೋರಾಟವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ನಾವು ಮಾಡ್ತೀವಿ. ಈಗ ಅವರ ಪರವಾಗಿ ಆದೇಶ ಬಂದಿದೆ. ಅವ್ರ ಪರವಾಗಿ ಬಂದಿರಲಿಲ್ಲ ಅಂದ್ರೆ ಅವ್ರು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ರು. ಈಗ ಅವ್ರ ಪರವಾಗಿ ಬಂದಿದೆ. ಈಗ ನಾವು ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ನನ್ನ ಪ್ರಕಾರ ಬೇಲ್ ಇದು ಸ್ಟೇ ದೂರ ಹೋಯ್ತು, ಬೇಲ್ ಕೂಡ ಸಿಗಬಾರ್ದು ಈ ಪ್ರಕರಣದಲ್ಲಿ. ಇದೊಂದು ವಿಶೇಷ ಪ್ರಕರಣ ಆಗಿದೆ. ಈಗ ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಬೇಲ್ ಕೊಟ್ಟಿದೆ ಅಥವಾ ಸ್ಟೇ ಕೊಟ್ಟಿದೆ ಅನ್ನೋದನ್ನ ಗಮನಿಸಬೇಕು. ಸಂಪೂರ್ಣದ ಆದೇಶದ ಪ್ರತಿ ಬಂದ ಮೇಲೆ ಗೊತ್ತಾಗುತ್ತೆ. ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂತ ಕೇಳಿದ್ರೆ ನನಗೊಂದೇನ್ ಅನ್ಸಿತ್ತು, ಸ್ಟೇ ಕೊಡ್ಲಿಕ್ಕಿಲ್ಲ. ಸೊ ಇದು ಅಲ್ಲಿ ಈಗ ಏನಾಗುತ್ತೆ ಅಂತ ಕೇಳಿದ್ರೆ, ಅಲ್ಲಿ ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೆಯೋದ್ರಿಂದಾಗಿ ಹೈಕೋರ್ಟ್ ನಲ್ಲಿ ನಡೆಯೋದ್ರಿಂದಾಗಿ ಅದು 1 ವರ್ಷ 1.5 ವರ್ಷ ಹೋಗುತ್ತದು ಕಾಲ. ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ಬೇಲ್ ಕೊಡಬಹುದು ಅಂತ ನನಗೆ ಅನ್ಸಿತ್ತು. ಬಟ್ ಇಲ್ಲಿ ಸಂಪೂರ್ಣ ಒಂದು ಆ ಪ್ರಕ್ರಿಯೆಗೆ ಸ್ಟೇ ಕೊಟ್ಟಿದ್ದಾರಲ್ಲ. ಎಸ್, ಇದು ಸಾಮಾಜಿಕ ಹೋರಾಟಗಾರರಾದಂತಹ ಬಸವರಾಜ್ ಕೊರವಾರ ಅವರು ಮಾತನಾಡಿರುವಂತಹ ಮಾತು. ಇನ್ನು ಮೃತ ಯೋಗೇಶ್ ಗೌಡ ಅವರ ಸಹೋದರೊಬ್ಬರು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ. ಬಟ್ ಪ್ಲೀಸ್. ನಮ್ಗೆ ಗೊತ್ತಿಲ್ಲರು ನಮಗೆ ಫೋನ್ ಹಚ್ಚಿ ನಿಮ್ಗೆ ಜಾಮೀನು ಸಿಕ್ಕೈತೆ ಅಂತೇಳಿ ಹೇಳಿದ್ರು. ಅದ್ರ ಪ್ರಕಾರ ನಾನು ಬಸವರಾಜ್ ಹತ್ರ ಬಂದೆ. ನಾನು ಏನಿಲ್ಲ, ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ತರ ಕಾಣೈತಿ, ನಮಗೂ ಒಂದು ತರ ಕಾಣೈತಿ. ಯಾಕಂದ್ರೆ ಈಗ ನಾವು ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ,
ನಮಗೂ ಇನ್ನು ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರೆ ಇರುವುದಿಲ್ಲ, ಆಗ್ತೈತಿ ಅಂತೇಳಿ ನಿರೀಕ್ಷೆ ನಮಗೇನು ಇದ್ದಿದ್ದಿಲ್ಲ. ಯಾವ ಕಾರಣಕ್ಕೆ ಅವ್ರಿಗೆ ಜಾಮೀನು ಕೊಟ್ಟಾರ, ಸ್ಟೇ ಕೊಟ್ಟಾರ ಅನ್ನೋದನ್ನು ನಮಗೇನು ಗೊತ್ತಿಲ್ಲ. ಅದನ್ನ ನಾವು ತಿಳ್ಕೊಂಡು ನಮ್ಮ ಇದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಸ್ಟೇ ಸಿಕ್ಕೈತೆ ಅವ್ರಿಗೆ ಮತ್ತು ಇಷ್ಟ ಹೇಳಿದ್ರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವರ ಜೊತೆಗೆ ನಾನು ಇಲ್ಲೇ ಅದನ್ನ ಮಧ್ಯಮದವ್ರು ಎಲ್ಲರೂ ಬಂದಾರ ಅಂತಂದ್ರೆ ನಾನು ಅವರಲ್ಲೇ ಬರ್ತೀನಿ ಅಂತ ನಾನು. ಅದು ಯಾವ ಕಾರಣಕ್ಕೆ ಅವ್ರಿಗೆ ಸ್ಟೇ ಕೊಟ್ಟಾರ, ಜಾಮೀನು ಕೊಟ್ಟಾರ ಅನ್ನೋದು ಗೊತ್ತಿಲ್ಲ. ಅದನ್ನ ತಿಳ್ಕೊಂಡು ನಾವು ಅವ್ರಿಗೆ ಸುಪ್ರೀಂ ಕೋರ್ಟಿಗೆ ನಾವು ಅದನ್ನ ನೋಡ್ಕೊಂಡು ನಾವು ಇದು ಮಾಡ್ತೀವಿ. ನಾವು ನಮ್ಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೀವಿ, ನಿರಂತರ ಮಾಡ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸರ್, ಈಗ ತಾವಷ್ಟೇ ಹೋಗ್ತೀರಾ ಅಂದ್ರೆ ಅದು ನಾವು ಅವ್ರಿಲ್ಲ, ನಮ್ಮ ಹೋರಾಟ ನಾವೇನ್ ಮಾಡಾಕತ್ತಿದ್ದೀವಿ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಯೋಗೇಶ್ ಗೌಡ್ರಿ ಅಂತ ನಾವೇನು ಕರ್ ತಗೊಳ್ಳೋದಿಲ್ಲ. ನಮ್ಮ ಹೋರಾಟಕ್ಕೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ನಾವು ಈಗ ವಿಚಾರ ಮಾಡಿದ್ದೀವಿ, ನಮ್ಗೆ ಗೊತ್ತಿಲ್ಲರು ನಮಗೆ ಫೋನ್ ಹಚ್ಚಿ ನಿಮ್ಗೆ ಜಾಮೀನು ಸಿಕ್ಕೈತೆ ಅಂತೇಳಿ ಹೇಳಿದ್ರು. ಅದ್ರ ಪ್ರಕಾರ ನಾನು ಬಸವರಾಜ್ ಹತ್ರ ಬಂದೆ. ನಾನು ಏನಿಲ್ಲ, ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ತರ ಕಾಣೈತಿ, ನಮಗೂ ಒಂದು ತರ ಕಾಣೈತಿ. ಯಾಕಂದ್ರೆ ಈಗ ನಾವು ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನು ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರೆ ಇರುವುದಿಲ್ಲ, ಆಗ್ತೈತಿ.